ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಮಂಡ್ಯ ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರದ ಆಶ್ರಯದಲ್ಲಿ ಮಂಡ್ಯದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಹಾಗೂ ಕೃತಿ ಬಿಡುಗಡೆ ಸಮಾರಂಭ ಯಶಸ್ವಿಯಾಗಿ ನಡೆದಿದೆ. ಕನ್ನಿಕಾ ಶಿಲ್ಪ ನವೋದಯ ಅಂತಂದರೆ ಅದು ಬಹುಶಃ ಕರ್ನಾಟಕಕ್ಕೆ ಒಂದು ರೀತಿ ಹೆಸರಾದದ್ದು. ಕನ್ನಿಕಾ ಶಿಲ್ಪ ನವೋದಯ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಅವರು ಇವತ್ತು ಸಮಾಜಕ್ಕೆ ಕೊಡ್ತಿರುವಂಥದ್ದು. ಇಲ್ಲಿ ವ್ಯಾಸಂಗ ಮಾಡಿದಂಥ ಬಹುತೇಕ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಅಥವಾ ದೊಡ್ಡ ದೊಡ್ಡ ಎಕ್ಸಾಮ್ಗಳಿಗೆ ಆಯ್ಕೆ ಆಗ್ತಿರುವಂಥದ್ದು ಭಾಳ ವಿಶೇಷ. ಇದರ ಜೊತೆಗೆ ಕನ್ನಿಕಾ ಅವರು ಇತ್ತೀಚೆಗೆ ಒಂದು 2-3 ವರ್ಷದಿಂದ ಹೊಸ ಆಯಾಮಕ್ಕೆ ಅವರು ನಾಂದಿಯಾಡಿದ್ದಾರೆ. ಏನಂತಂದರೆ ತೆರೆಮರೆಯ ಪ್ರತಿಭೆಗಳನ್ನು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ವಿಶೇಷವಾಗಿ SSLC PUC ಮಕ್ಕಳಿಗೆ ನಾನು ಗಮನಿಸಿದಂಗೆ ಮತ್ತು ಬೇರೆ ಬೇರೆ ವಿಶೇಷವಾಗಿ ಆಕೆ ಕೂಡ ಲೇಖಕಿ ಆಗಿರೋದ್ರಿಂದ ಅವರು ಕೂಡ ಸಾಕಷ್ಟು ಕೃತಿಗಳನ್ನು ಬರೆದಿರೋದ್ರಿಂದ ನಿರಂತರ ಆ ಕ್ಷೇತ್ರದಲ್ಲಿ ಕೂಡ ಮುಂದೂಕೊಂಡು ಹೋಗ್ತಿರುವಂಥದ್ದು. ಒಬ್ಬ ಹೆಣ್ಣುಮಗಳಾಗಿ ಆ ಕೆಲಸ ಮತ್ತು ಕನ್ನಿಕಾ ಶಿಲ್ಪ ನವೋದಯ ಸಂಸ್ಥೆಯ ಕಾರ್ಯವೈಖರಿ ಭಾಳ ಮೆಚ್ಚುವಂಥದ್ದು. ಅದು ಕೂಡ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಅರ್ಥಪೂರ್ಣವಾಗಿ ಮೂಡಿಬಂದಿದೆ. ಮಂಡ್ಯದ ವಿವೇಕಾನಂದ ರಂಗಮಂದಿರದಲ್ಲಿ ನಡೆದ ಸಮಾರಂಭವನ್ನು ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HL ನಾಗರಾಜು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶಿಕ್ಷಣ ಎನ್ನುವುದು ದೈವಿಕ ಸಂಗತಿ. ಶಿಕ್ಷಣದಿಂದ ಏನನ್ನಾದರೂ ಸಾಧಿಸಬಹುದು ಮತ್ತು ಗಳಿಸಬಹುದು. ಹೆಚ್ಚು ಶಿಕ್ಷಣ ಪಡೆದರೆ ಸಮಾಜಕ್ಕೆ ಕೊಡುಗೆ ನೀಡಬಹುದು ಅಂತ ಹೇಳಿದರು. ಶಿಕ್ಷಣದಿಂದ ವೈಯಕ್ತಿಕವಾಗಿ ನಮಗೆ ಲಾಭ ಆಗುತ್ತದೆ ಅಂದುಕೊಳ್ಬಹುದು, ಆದರೆ ನಮಗಿಂತ ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಬಹುದು ಎಂದರು. ಈ ಸಮಾಜದಲ್ಲಿ ಯಾರಾದರೂ ವ್ಯಕ್ತಿ ವ್ಯಕ್ತಿಗತವಾಗಿ ಅಪಾರವಾದ ಸಾಧನೆ ಮಾಡಿದಾಗ ಆ ವ್ಯಕ್ತಿಗೂ ಬಹಳಷ್ಟು ಒಂದು ಹೆಮ್ಮೆ ಇರುತ್ತೆ, ನಾನು ಏನೋ ಮಾಡ್ತಾ ಇದ್ದೀನಿ ಹುಟ್ಟಿದ್ದಕ್ಕಾಗಿ, ಜನ್ಮಕ್ಕಾಗಿ ಅಂತ. ಹಾಗೆ ಅವರಿಗೆ ಗೊತ್ತಿಲ್ಲದಾಗೆ ಅವರ ಸುತ್ತಮುತ್ತಲ ಪರಿಸರ ಅನ್ಕೊಳ್ತಾ ಇರುತ್ತೆ, ನಿನ್ನ ಜನ್ಮ ಸಾರ್ಥಕ ಆಗ್ತಾ ಇದೆ, ನೀನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಹಾಗಾಗಿ ನಿನಗೆ ಒಂದು ಶ್ರೇಯಸ್ಸು ಸಿಗುತ್ತೆ ಅಂತ. ಆ ಪರಿಸರ ಅದರಲ್ಲಿ ಭಗವಂತ, ಮನುಷ್ಯರು, ಸಂಗತಿಗಳು ಅವರಿಗೆ ಪ್ರೋತ್ಸಾಹ ಆಗ್ತವೆ. ಅಂತ ಕೆಲಸವನ್ನು ಮಾಡಿದಂತ ಕನ್ನಿಕಾ ಮೇಡಮ್ ಅವರ ಕಾರ್ಯಕ್ರಮ ಅಂದ್ರೆ ಒಂದು ಅದ್ಭುತವಾದಂತಹ ಒಂದು ಸಂಸ್ಕೃತಿಯನ್ನ ಅಥವಾ ಸಂಸ್ಕಾರವನ್ನು ಬಿತ್ತುವಂತ ಕಾರ್ಯಕ್ರಮ ಆಗಿರುತ್ತೆ. ನಂತರ ಜಗವು ನಮ್ಮದು ಕೃತಿಯನ್ನ ಲೋಕಾರ್ಪಣೆ ಮಾಡಲಾಯಿತು. ಅಧ್ಯಾಪಕ ಮಂಚಶೆಟ್ಟಿ ಅವರು ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಟ್ರು. ಎಲ್ಲವನ್ನ ಜಗತ್ತಿನಲ್ಲಿ ಬಲ್ಲವರು ಯಾರೂ ಇಲ್ಲ, ಆ ಬಲ್ಯದಲ್ಲಿದ್ದು ಬಲವಿಲ್ಲ. ಏನದು ಎಲ್ಲರಿಗೂ ಸಾಹಿತ್ಯ ದಕ್ಕುವಂತದಲ್ಲ. ಕನ್ನಿಕಾ ಮೇಡಮ್ ಅವರು ಈ ಜಗವು ನನ್ನದು ಅನ್ನುವ ಈ ಕೃತಿಯನ್ನ ಕೊಟ್ಟಾಗ ಆಧುನಿಕ ವಚನಗಳ ವಿಮರ್ಶೆಗಳಿಗೆ ಮತ್ತು ಆಧುನಿಕ ದಾಖಲಾಟಗಳ ಕುರಿತು ಮೇಡಮ್ ಬಗ್ಗೆ ಬರೆಯಲು ಸಾಕಷ್ಟು ಈ ಚಿಂತನೆಗಳ ದಾಖಲಾಟ ಶುರುವಾಗುತ್ತದೆ. ಕೃಷಿ ಫೌಂಡೇಶನ್ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ ಮಾತನಾಡಿ, ಈ ಕಾರ್ಯಕ್ರಮ ಅಪರೂಪ ಮತ್ತು ಅವಿಸ್ಮರಣೀಯವಾದ ಕಾರ್ಯಕ್ರಮವಾಗಿದೆ. ಕುಮಾರಿ ಕನ್ನಿಕಾ ಅವರು ತರಬೇತಿ ನೀಡುವ ಜೊತೆಗೆ ಸಮಾಜಮುಖಿ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು. ಬಿಜಾಪುರದಿಂದ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ನೋಡಿದ್ದೀನಿ. ಅನೇಕ ಜಿಲ್ಲೆಗಳಲ್ಲಿ ಉತ್ತಮವಾದಂತಹ ವ್ಯಕ್ತಿಗಳು ಕನ್ನಿಕಾರವರು ಸಮಾಜಮುಖಿಯಾಗಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ನಾನು ಕಂಡಂತೆ ಮತ್ತು ನಾನು ಕೇಳಿದಂತೆ ಕುಮಾರಿ ಕನ್ನಿಕಾ ಅವರು ನಿಸ್ವಾರ್ಥವಾಗಿ ಮಕ್ಕಳ ನವೋದಯ ಶಾಲೆಯನ್ನು ಮಕ್ಕಳ ಅಭ್ಯುದಯಕ್ಕೋಸ್ಕರ ನಡೆಸ್ತಾ ಉತ್ತಮ ಫಲಿತಾಂಶವನ್ನು ಕೊಟ್ಟು ಅವರನ್ನ ಸಮಾಜಮುಖಿಯಾಗಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಕುಮಾರಿ ಕನ್ನಿಕಾ ಅವರನ್ನು ಅಭಿನಂದಿಸುತ್ತೇನೆ. ಇವರು ಕೂಡ ವೇದಿಕೆಯಲ್ಲಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಮಹಿಳಾ ಪರ ಹೋರಾಟಗಾರತಿ ಪ್ರೊಫೆಸರ್ ಉಷಾರಾಣಿ, ಕರ್ನಾಟಕ ರಾಜ್ಯ ಇಂಜಿನಿಯರ್ ಸಂಘದ ಅಧ್ಯಕ್ಷರಾದ ಡಿ ದೇವರಾಜು, ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಕುಮಾರಿ ಕನ್ನಿಕಾ ಸೇರಿದಂತೆ ಅನೇಕರು ಹಾಜರಿದ್ದರು.
ಸ್ವರ್ಣ. ಇದು ಬಾಂಧವ್ಯಗಳ ಬೆಸುಗೆ,